ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ, ನನ್ನ ಹೆಸರು ದೀಪಾ. USA ಕನ್ನಡ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ತುಂಬಾ ಸಿಂಪಲ್ ಆದ ಲೈಫ್ ಸ್ಟೈಲ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹದಿಂದ ನಮ್ಮ ಚಾನೆಲ್ 1 ವರ್ಷ ಯೂಟ್ಯೂಬಲ್ಲಿ ಕಂಪ್ಲೀಟ್ ಮಾಡಿದೆ. ಯಾವಾಗಲೂ ನಿಮ್ಮ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆದಷ್ಟು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವತ್ತಿನ ವ್ಲಾಗ್ ಹಾಗೆ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವ್ಲಾಗಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದ ವ್ಲಾಗ್ ಹಾಕಿದ್ದೆ. ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ, ತುಂಬಾ ಖುಷಿ ಆಯಿತು. ಹಾಗೆ ಬಂಗಾರು ಬರ್ಡೇಗೆ ವಿಶ್ ಮಾಡಿರೋ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಅವಳು ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ಲು. ಇನ್ನು ಊಟ ಮುಗಿಸಿದ್ದಾಯಿತು. ಊಟ ಮಾಡಿ ಅಂತ ತುಂಬಾ ಖುಷಿ ಆಯಿತು. ಯಾಕಂದರೆ ಬಾಳೆ ಎಲೆ ಊಟ. USA ಬಂದಮೇಲಿಂದ ನಾವು ಬಾಳೆ ಎಲೆ ಊಟ ಮಾಡೇ ಇರಲಿಲ್ಲ. ಅದು ತಿಂದಿದ್ದು ಒಂಥರ ತುಂಬಾ ಖುಷಿ ಆಯಿತು. ಯಾಕಂದರೆ ಎಲ್ಲರೂ ಕನ್ನಡದವರು, ಒಂಥರ ಹಬ್ಬ ಇದ್ದಂಗಿತ್ತು. ಎಲ್ಲಿ ನೋಡಿದ್ರು ಎಲ್ಲರೂ ಕನ್ನಡ ಮಾತಾಡ್ತಾ ಇರ್ತಾರೆ. ಯಾಕಂದರೆ ಇಲ್ಲಿ ಬಂದಾಗಿಂದ ನಾನು ತುಂಬ ಹುಡುಕ್ತಾ ಇದ್ದೆ, ಅಂದರೆ ಇಂಡಿಯನ್ಸ ಫಸ್ಟು ಅದ್ರಲ್ಲಿ ಕನ್ನಡ ಬರುತ್ತಾ, ಈ ಥರ ಹುಡುಕ್ತಾ ಇದ್ವಿ. ಬಟ್ ತುಂಬಾ ಕಷ್ಟ ಸಿಗೋದು. ಈಗಾಗಲೇ ನನಗೆ ಗೊತ್ತಿರೋದ್ರಲ್ಲಿ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಅಷ್ಟೇ. ಸೊ ಇದಾದ್ಮೇಲೆ ಇಲ್ಲಿಗೆ ಬಂದು ನೋಡಿದ್ರೆ ಸಿಕ್ಕಾಬಡೆ ಜನ ಇದ್ದರು. ತುಂಬಾ ಖುಷಿ ಆಗೋಯ್ತು. ಇದು ಮಾಡು, ಅಲ್ಲಿ ಅಕ್ಕ ಇದ್ದಾಳೆ ನೋಡಿ. ಮನಸ್ಸಲ್ಲಿ ಮನಸ್ಸು ಬಿತ್ತೋ ಎಳ್ಳು ಬೆಲ್ಲ ನೀರಾಯಿತು, ಕೊಟ್ಟು ತಗೋ ಮಾತಾಯಿತು. ನಮಸ್ತೆ ಡ್ಯಾಲಸ್ ಕನ್ನಡಿಗರಿಗೆಲ್ಲ ವೆಲ್ಕಮ್. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಸಂಭ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಲ್ಲಿಗೆ ಕನ್ನಡ ಸಂಘದ ವತಿಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮ ಮನೆಗಳಲ್ಲಿ ನಾವು ಸಂಕ್ರಾಂತಿ ಆಚರಿಸಾಯ್ತು, ಎಳ್ಳು ಬೆಲ್ಲನು ಬೀರಾಯ್ತು. ಇವತ್ತು ನಾವೆಲ್ಲ ಸೇರಿ ಸಂಕ್ರಾಂತಿನ ಸೇರಿರೋದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ. ಡ್ಯಾಲಸ್ ಕನ್ನಡಿಗರ ಜೊತೆ ಎಲ್ಲಾ ಸೇರಿ ನಾವು ಸಂಕ್ರಾಂತಿ ಹಬ್ಬ ಆಚರಿಸೋದೊಂದು ಖುಷಿ ವಿಷಯ ಅಲ್ವಾ? ಆಲ್ರೆಡಿ ಸಂಭ್ರಮ ಶುರುವಾಗಿದೆ. ಗಾಳಿಪಟ ಆರಿಸಿದೇನು ಒಂದಲ್ಲ ಎರಡಲ್ಲ 8 ಕಾಂಪಿಟೇಷನ್ಸ್, ಡ್ರಾಯಿಂಗು, ರಂಗೋಲಿ ಎಲ್ಲ ನೋಡಿದ್ರಲ್ವಾ? 60ಕ್ಕಿಂತ ಹೆಚ್ಚು ಪಾರ್ಟಿಸಿಪೇಟ್ ಮಾಡಿದ್ರು. ಅದಕ್ಕಿಂತ ಇವತ್ತು ಮೇನ್ ಅಟ್ರಾಕ್ಷನ್ ಏನಪ್ಪಾ ಅಂದ್ರೆ ಬಾಳೆ ಎಲೆ ಊಟ, ಭರ್ಜರಿ ಭೋಜನ. ನಿಮ್ಮೆಲ್ಲರದು ಊಟ ಆಯ್ತಾ? ಹೇಗಿತ್ತು ಊಟ? ಕೇಳಿಸ್ತಾ ಇಲ್ಲ. ಹೇಗಿತ್ತು? ಯಾವ ಮದ್ವೆ ಮನೆ ಊಟಕ್ಕಿಂತನೂ ಏನ್ ಕಮ್ಮಿ ಇರ್ಲಿಲ್ಲ ಅಲ್ವಾ? ನಮ್ಮ ಈ ಸಂಕ್ರಾಂತಿ ಸಂಭ್ರಮ ಆಲ್ರೆಡಿ ಶುರುವಾಗಿದ್ರು. ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ. ನಮ್ಮ ಡ್ಯಾಲಸ್ ನ 200ಕ್ಕೂ ಹೆಚ್ಚು ಸ್ನೇಹಿತರು ತಮ್ಮ ವೀಕೆಂಡ್ಸ್, ವೀಕ್ಡೇಸ್ ಅಂತ ನೋಡದೆ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಎಕ್ಸೈಟಿಂಗ್ ಕಲ್ಚರಲ್ ಪ್ರೋಗ್ರಾಮ್ಸ್ ನ ತರ್ತಿದ್ದಾರೆ. ನೀವೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ಲೇಬೇಕು. ಅವ್ರು ಅಷ್ಟೊಂದು ಕಷ್ಟ ಪಡ್ತಿದ್ದಾರೆ ಅಂದ್ರೆ ನಾವು ಅವ್ರಿಗೇನಾದ್ರೂ ಮಾಡ್ಲೇಬೇಕಲ್ಲ. ಎಲ್ಲಾ ಪ್ರೋಗ್ರಾಮ್ ಆದ್ಮೇಲೆ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಅಪ್ರಿಸಿಯೇಷನ್, ಚಪ್ಪಾಳೆ ಅಷ್ಟೇ. ಸೊ ಎಲ್ಲರೂ ಎಂಕರೇಜ್ ಮಾಡಕ್ ರೆಡಿ ಇದ್ದೀರಾ? ಸೊ ಈ ಕಾರ್ಯಕ್ರಮ 5 ಗಂಟೆ ಆದ ತಕ್ಷಣ ಎಲ್ಲಾರ್ಗೂ, ಎಲ್ಲ ಪಾರ್ಟಿಸಿಪೆಂಟ್ಸ್ ಪ್ರೈಸಸ್ ಇರುತ್ತೆ. ಪ್ಲೀಸ್ ಬಿ ಸೀಟೆಡ್. ನಮ್ಮ ಪಾರ್ಟಿಸಿಪೆಂಟ್ಸ್ ನ ಎಂಕರೇಜ್ ಮಾಡಿ. ಸೊ ಇವಾಗ ನಾವು ರೆಡಿ ಆಗಿದ್ದೀವಿ, ನೀವು ರೆಡಿ? ನಾವು ಸ್ಟಾರ್ಟ್ ಮಾಡೋ ಪ್ರೋಗ್ರಾಮ್ ನ 2, 1. ಓಕೆ. ಆದ್ರೆ ನಾವು ಸ್ಕೂಲು ಕಾಲೇಜ್ಗೆಲ್ಲ ಫಸ್ಟ್ ಹೋದಾಗ ಏನ್ ಮಾಡ್ತೀವಿ? ಎಲ್ಲಿ ಹೋಗ್ತೀರಾ ನೀವು? ನನಗೆ ಚಿಕ್ಕಂದ್ರಲ್ಲಿ ನೆನಪಿರೋ ಪ್ರಕಾರ ಅಸೆಂಬ್ಲಿ ಶುರುವಾಗುತ್ತೆ. ಅಸೆಂಬ್ಲಿಗೆ ಹೋಗಿ ನ್ಯಾಷನಲ್ ಅಂತಮ್ ಹಾಡಿದ ಮೇಲೆನೆ ಒಳಗ್ ಬಿಡೋದು. ಇಲ್ಲಿ ಎಂಟ್ರಿ ಕೊಟ್ಬಿಡಕ್ಕಾಗತ್ತಾ? USA ಮತ್ತೆ ಇಂಡಿಯಾ ನ್ಯಾಷನಲ್ ಅಂತಮ್ ಶುರು ಆಗತ್ತೆ. ಇವಾಗ ತಾವೆಲ್ಲರೂ ಎದ್ದಿಟ್ಕೋಬೇಕಾಗಿ ವಿನಂತಿ. ಸೊ ಈಗ ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ. ದೀಪ ಬೆಳಗೋ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಕಮಿಟಿ ಮೆಂಬರ್ಸ್ ಯಾರಿದ್ರು ಸ್ಟೇಜ್ ಮೇಲೆ ಬನ್ನಿ. ಸೊ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಎಲ್ಲರೂ ಕನ್ನಡದವರೆಲ್ಲ ಸೇರಿ ಈ ಥರ ಒಂದು ಹಬ್ಬ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಸ್ಕಿಪ್ ಮಾಡ್ದಿರಾ ನೋಡಿ. ಗೌರಿ ತನಯ ಗಜವದನ ಬೇಡುವೆ, ಗೌರಿ ತನ
ಒಂದು ದೀಪ ಹಚ್ಚೋದ್ರ ಮೂಲಕ ಇವಾಗ ಇನ್ನೂ ಚೆನ್ನಾಗಿ ಶುರು ಮಾಡೋಣ ನಮ್ಮ ಪ್ರೋಗ್ರಾಮ್ನ. ಸೊ ಮಲ್ಲಿಗೆ ಕನ್ನಡ ಸಂಘದ ಅಧ್ಯಕ್ಷರಾದ ಲಾವಣ್ಯ ಅವರು, ವೈಸ್ ಪ್ರೆಸಿಡೆಂಟ್ ಆದ ವಿದ್ಯಾ ಅವರು ಮತ್ತು ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ನ ನಾವು ಸ್ಟೇಜ್ ಮೇಲೆ ಕರೆದು ದೀಪ ಬೆಳಗ್ಸೋದ್ರ ಮೂಲಕ ಇನ್ನೂ ಚೆನ್ನಾಗಿ ಶುರು ಮಾಡೋಣ ಈ ಪ್ರೋಗ್ರಾಮ್ನ. ಸೊ ಅವ್ರು ಬರೋದ್ರೊಳಗೆ ನಿಮಗೆಲ್ಲ ಒಂದು ಗೇಮ್ ಆಡ್ಸೋಣ ಅಂತಿದ್ದೀವಿ. ಸೊ ಮೊನ್ನೆ ತಾನೇ ನಮ್ಮ ಅಯೋಧ್ಯೆಯಲ್ಲಿ ನಮ್ಮ ರಾಮ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಸೊ ಅದರ ಅಂಗವಾಗಿ ಒಂದು ಕ್ವಶನ್ ಏನಂದ್ರೆ, ಆ ವಿಗ್ರಹದ ಶಿಲ್ಪಿ ಯಾರು ಅಂತ ಗೊತ್ತಾ? ಯಾವ ಊರವರು? ಓ Awesome. ಮೈಸೂರವ್ರು ಎಷ್ಟು ಜನ ಇದ್ದೀರಾ? ಓ ಬೆಂಗಳೂರು? ಓ ಶಿವಮೊಗ್ಗ? ನಾರ್ತ್ ಕರ್ನಾಟಕ? ಓ ಎಲ್ಲರೂ ಇದ್ದಾರೆ, ತುಂಬಾ ಥ್ಯಾಂಕ್ಸ್. ಓಕೆ, ಈಗ ದೀಪ ಬೆಳಗೋ ಕಾರ್ಯಕ್ರಮ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಎಲ್ಲ ಕಮಿಟಿ ಮೆಂಬರ್ಸ್ಗೂ. ನಿಮ್ಮನ್ನ ಇನ್ನೂ ಸಖತ್ತಾಗಿ ವೆಲ್ಕಮ್ ಮಾಡಕ್ಕೆ ನಮ್ಮ ಮಲ್ಲಿಗೆ ಕನ್ನಡ ಸಂಘದ ಎಕ್ಸ್ ಪ್ರೆಸಿಡೆಂಟ್ ಆದಂತ ವಿದ್ಯಾ ದತ್ತ ಅವ್ರು ಬರ್ತಿದ್ದಾರೆ. ಅವರೊಂದು ವೆಲ್ಕಮ್ ಸ್ಪೀಚ್ ಕೊಡ್ತಾರೆ ನಿಮ್ಗೆ ಇವಾಗ. ನಮಸ್ಕಾರ. ಎಲ್ರದ್ದು ಊಟ ಆಯ್ತು ಅಂದ್ಕೊಂಡಿದ್ದೀನಿ. ಹೇಗಿತ್ತು ಊಟ? ಗುಡ್. ಮಲ್ಲಿಗೆ ಕನ್ನಡ ಸಂಘದ ಸಂಕ್ರಾಂತಿ ಸಂಭ್ರಮದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ಒಂದು ಅದ್ಭುತವಾದ ಮ್ಯೂಸಿಕ್ ಸಂಗೀತ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಿದ್ದಾರೆ ನಯನ ಪ್ರಸಾದ್ ಮತ್ತು ತಂಡದವರು, ಸ್ವರಾಂಜಲಿ ಅಂತ. ನಯನ ಪ್ರಸಾದ್ ಅವರು ಒಂದು ಅದ್ಭುತ ಗಾಯಕರು ಮತ್ತು ಕೊಳಲು ವಾದಕರು. ಸೊ ಇವರು ತುಂಬಾ ಕಡೆ ಕಾನ್ಸರ್ಟ್ಸ್ ಕೊಟ್ಟಿದ್ದಾರೆ, ತುಂಬಾ ಕಡೆ ಹೋಗಿ ಪ್ರಶಸ್ತಿಗಳು, ತುಂಬಾ ಇವೆಂಟ್ ಅಲ್ಲಿ ಅಟೆಂಡ್ ಮಾಡಿ ಕಾಂಪಿಟೇಷನ್ಸ್ ಅಲ್ಲಿ ತುಂಬಾ ಪ್ರೈಸಸ್ ನ ವಿನ್ ಮಾಡಿದ್ದಾರೆ. ಸೊ ಅವ್ರ ಗುರುಗಳ ಬಗ್ಗೆ, ಅವರು ಗುರುಗಳು HS ರೇಣುಪ್ರಸಾದ್ ಅವರು ಹಾಗೂ ಕೃಷ್ಣ ಪ್ರಸಾದ್ ಅವರು, ವಿದ್ವಾನ್ ಕೃಷ್ಣ ಪ್ರಸಾದ್ ಅವರು. ಅವರ ಕಾರ್ಯಕ್ರಮ ಇವಾಗ ಶುರು ಮಾಡ್ತಾರೆ. ನೀವೆಲ್ಲ ಎಂಜಾಯ್ ಮಾಡ್ಬೇಕಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಯನ ಪ್ರಸಾದ್. ಇವತ್ತು ನನ್ನ ಜೊತೆ ಮೃದಂಗದಲ್ಲಿ ಈಶಾ ಪ್ರಸಾದ್ ರವರು, ವೈಲಿನಲ್ಲಿ ಸ್ವಪಂತಿ, ತಬ್ಲಾದಲ್ಲಿ ಸಂವಿತ್ ಮತ್ತು ಕೋರಸ್ ಗ್ರೂಪ್. ಮೊದಲನೆಯದಾಗಿ ಅಯೋಧ್ಯ ರಾಮನನ್ನು ನೆನೆಯುತ್ತಾ ರಾಮ ಮಂತ್ರವ ಜಪಿಸೋ ಹಾಡನ್ನು ಪ್ರಸ್ತುತಪಡಿಸುತ್ತೇವೆ. ಇದು ಶ್ರೀ ಪುರಂದರದಾಸರ ರಚನೆ, ಜೋನ್ಪುರಿ ರಾಗದಲ್ಲಿ ಆದಿತಾಳ.
ಧನ್ಯವಾದಗಳು. ಅದ್ಭುತ, ಅತ್ಯದ್ಭುತ. ನಯನ ಪ್ರಸಾದ್ ಮತ್ತು ತಂಡಕ್ಕೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಅದ್ಭುತವಾದ ಸ್ವರಾಂಜಲಿ ನಡೆಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಹಾಗೆ ನಮ್ಮಿಂದ ಒಂದು ಪುಟ್ಟ ಕಾಣಿಕೆ ತಗೋಬೇಕಂತ ನಿಮ್ಗೆ ವಿನಂತಿ. ಇವಾಗ ನಮ್ಮ ಮಲ್ಲಿಗೆ ಸಂಘದ ಕಮಿಟಿ ಮೆಂಬರ್ ಅನಂತ್ ಅವರು ಅವರನ್ನು ಗೌರವಿಸ್ತಾರೆ. ನಯನ ಪ್ರಸಾದ್ ಮತ್ತು ತಂಡ ಮುಂದೆ ಬರಬೇಕಾಗಿ ವಿನಂತಿ. ಕೊಡ್ತಾ ಇರ್ಲಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳೆಲ್ಲರಿಗೂ. ಥ್ಯಾಂಕ್ ಯು ನಯನ ಪ್ರಸಾದ್ ಅಂಡ್ ಟೀಮ್. ಥ್ಯಾಂಕ್ ಯು. ಒಂದು ಕ್ವಶನ್ ಎಷ್ಟು ಫ್ಯಾನ್ಸ್ ಅಂತ ನೋಡೋಣ ಇವಾಗ. ನಮ್ಮ RCB ಕೊನೆ ಟೈಮ್ ಕಪ್ ಗೆಲ್ದಿದ್ ಯಾವಾಗ? ಸೊ ಅಟ್ಲೀಸ್ಟ್ ಫೈನಲ್ಸ್ ಗಾದ್ರೂ ಹೋಗಿದ್ದಾರಾ? ಲಾಸ್ಟ್ ಟೈಮ್ ಫೈನಲ್ಸ್ ಹೋಗಿದ್ ಯಾವಾಗ ಅಂತ ಗೊತ್ತಾ? ಯಾವಾಗ? 2016 ಅಲ್ಲಿ ನಮ್ಮ RCB ಅವ್ರು ಹೋಗಿದ್ದು. ನೋಡೋಣ ನೆಕ್ಸ್ಟ್ ಟೈಮ್ ಗೆಲ್ಲೋಣ. ನೆಕ್ಸ್ಟ್ ಟೈಮ್ ಈ ಸಲ ಕಪ್ ನಮ್ದೇ. ಓಕೆ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಗಣೇಶ ಹಬ್ಬದಲ್ಲಿ ಗಣೇಶನ ವಿಸರ್ಜನೆ ಮಾಡ್ಬೇಕಾದ್ರೆ ಒಂದು ಹಾಡು ಹೇಳ್ತೀವಿ. ಏನು ಗೊತ್ತಾ? ಇದೆಯಾ? ಗಣೇಶ ಬಂದ ಕಾಯಿ ಕಡುಬು ತಿಂದ, ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ. ಸೊ ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಗಣೇಶ ನೆನೆಸ್ಕೊಂಡೇ ಇರಕ್ಕಾಗಲ್ಲ. ಸೊ ಅದು ರಿಲೇಟೆಡ್ ಪ್ರೋಗ್ರಾಮ್ ಬರ್ತಾ ಇದೆ ಈಗ. ವಿಘ್ನ ವಿನಾಶಕನನ್ನ ನೆನೆಸ್ಕೊಳ್ತಾ ನಿಮ್ಮೆಲ್ಲರಿಗೂ ಅವರ ಆಶೀರ್ವಾದವನ್ನು ಕೋರ್ತಾ ಒಂದು ಅದ್ಭುತ ನೃತ್ಯ ಪ್ರದರ್ಶನ ಮಾಡಲು ಬರ್ತಿದ್ದಾರೆ ನಮ್ಮ ಕಂಪು ಕನ್ನಡ ಶಾಲೆಯ ಪುಟಾಣಿಗಳು. ಆ ಸೂಪರ್ ಆಗಿ ನಿಮ್ಗೆ ಫ್ಯಾಷನ್ ಶೋ ಮಾಡಿಸ್ದಾಗೆ ಬರ್ತಾ ಇದ್ದಾರೆ. ಅದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ 3 ವರ್ಷದ ಮಗುವಿಂದನೂ ಇದೆ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ನಿಮ್ಮೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ರಾಣಿ ಮಹಾರಾಣಿ.
Hey man, which language is this? This is Kannada from Karnataka. Today is Kannada's day. Yeah, can I join with you? Enjoy! ಮುಂದಿನ ಕಾರ್ಯಕ್ರಮ ಕಾಲ ಮತ್ತು ಕರ್ಮ. ಕಾಲ ಅಂದ್ರೆ ಟೈಮ್. ಓ, ಈ ಮುಂಗಾರು ಮಳೆ ಡೈಲಾಗ್ ಇದೆಯಲ್ಲ, ಟೈಮ್ ಅಂದ್ರೆ 420, ಟೈಮ್ ಅಂದ್ರೆ ಯಾವಾಗ ಕೈ ಕೊಡುತ್ತೆ. ದೊಡ್ಡ ಚಪ್ಪಾಳೆ ಬರಲಿ. ಸೊ ಎಷ್ಟು ಅರ್ಥಪೂರ್ಣ ನಾಟಕ ಅಲ್ವಾ? ಧರ್ಮೋ ರಕ್ಷತಿ ರಕ್ಷಿತಃ. ಎಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ ನಮ್ಗೆ. ಯಾರು ವಿನ್ ಆಗ್ಬೇಕಾಗಿತ್ತು? ಯಾರು ವಿನ್ ಆದ್ರು? ವಿನ್ ಆದ್ರ ಇಲ್ಲಿಗೆ ಬಂತ ಪ್ರೋಗ್ರಾಮ್ ನೋಡಕ್ಕೆ ಆಗ್ಲಿಲ್ಲ. ಕಾರ್ತಿಕ್ ಮತ್ತೆ ಪ್ರತಾಪ್ ಅವರು ವಿನ್ ಆಗಿದ್ದಾರೆ. ಸೊ ಬಿಗ್ ಬಾಸ್ ಅಲ್ಲಿ ಏನಪ್ಪಾ, ಒಂದು ಟಾಸ್ಕ್ ಇರುತ್ತೆ, ಟಾಸ್ಕ್ ಜೊತೆ ಜಗಳ, ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇವ್ರ ಫೇವ್ರೆಟ್ ಅಂದ್ರೆ ಆ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಹರಟೆ ಹೊಡೆಯೋದು. ತುಕಾಲಿ ಮತ್ತೆ ಸಂತು ಪಂತ್ ಅವರು ಬೀನ್ ಬ್ಯಾಗ್ ನ ಬಹಳ ಪಾಪ್ಯುಲರ್ ಮಾಡಿದ್ದಾರೆ. ಸೊ ಹರಟೆ ಅಂದ್ರೆ ನಮ್ಗೆ ಜ್ಞಾಪನ ಬರೋದು ಏನು ಅಂದ್ರೆ, ನಮ್ದು ಹಬ್ಬದ ಟೈಮಲ್ಲೆಲ್ಲ ಸಂಕ್ರಾಂತಿಗಾಗ್ಲಿ ಯುಗಾದಿಗಾಗ್ಲಿ ಈ ಉದಯ್ ಟಿವಿಲಿ ಬರ್ತಿತ್ತು ಹರಟೆ. ಆ ಪ್ರೋಗ್ರಾಮ್ ನೋಡಿ ಚೆನ್ನಾಗಿತ್ತು. ಆದರೆ ತುಂಬ ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಹೊರಗಡೆ ಬಂದ್ಬಿಟ್ಟು ಅದಕ್ಕೆ ಬಂದ್ಬಿಟ್ಟು ನಂಗೆ ತುಂಬ ಇಷ್ಟ ಆಯ್ತಾ? ಬಟ್ ನಮ್ಮ ಆದ್ಯ ನಿನ್ನ ಟಾರ್ಚರಿಂದ ಬಂದಿದ್ದು ಅಲ್ವಾ? ಸೊ ನೋಡಿದ್ರಿ ಅನ್ಸುತ್ತೆ, ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆದರೆ ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಸ್ವಲ್ಪ ಹೊತ್ತೇ ಇರೋಕ್ಕಾಗಿದ್ದು. ಆದ್ಯ ಅಂತೂ ತುಂಬಾ ಹಠ ಮಾಡ್ತಾ ಇದ್ಲು. ಫಸ್ಟು ರಿದಾನ್ ಎತ್ಕೊಂಡಿದ್ವಿ. ರಿದಾನ್ ಸೈಲೆಂಟ್ ಆಗಿದ್ದ, ಬಟ್ ಅವ್ರ ಅಪ್ಪ ಅಮ್ಮನ ಹತ್ರ ಹೋದ್ಮೇಲೆ ಅವನು ಸ್ವಲ್ಪ ತೀಟ್ಲೆ ಮಾಡೋದು, ಹಠ ಮಾಡೋದು, ಅವರು ಓಡಾಡ್ತಿದ್ರಂತೆ. ಸೊ ಅವರು ಕೂಡ ನಾವು ಬಂದಮೇಲೆ ಬಂದುಬಿಟ್ರು. ಈ ಕಡೆ ಆದ್ಯ ಅಂತೂ ಕೂತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ಅಮ್ಮ ಹೋಗೋಣ ಅಂತ ಇದ್ದು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರಬೇಕಾದ್ರೆ ನಾನು ಮತ್ತು ಬಂಗಾರು ಇಬ್ಬರೇ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಆದ್ಯ ತುಂಬ ಹೊತ್ತು ಕೂತ್ಕೊಳ್ಳಲ್ಲ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು. ಒಂದೊಂದು ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ, ನಾನು ಬಂಗಾರು ಎಸ್ಪೆಷಲಿ. ಆದರೆ ನಮ್ಮ ಆದ್ಯ ಬಿಡಲಿಲ್ಲ. ಸೊ ನೋಡ್ತಾ ಇರ್ಬೋದು, ಹೊರಗಡೆ ಬಂದೆ ನಾನು. ಹೊರಗಡೆ ಬಂದು ಇದಿಷ್ಟು ವೀಡಿಯೋ ಮಾಡಿರಲಿಲ್ಲ ಅಲ್ವಾ, ಸ್ವಲ್ಪ ವೀಡಿಯೋ ಮಾಡಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಭಾಗ್ಯ ಕೂಡ ಬಂದರು. ಅವರು ನಾವು ಒಂದು 5 ನಿಮಿಷ ಮಾತಾಡ್ಬಿಟ್ಟು ಅದಾದಮೇಲೆ ಅವರು ಹೊರಟ್ಬಿಟ್ರು, ನಾನು ಹೋದೆ. ಮಕ್ಳನ್ನ ಕರ್ಕೊಂಡು ಬಂದರೆ ಹೀಗೆ ಅಲ್ವಾ, ಕಂಪ್ಲೀಟಾಗಿ ಏನು ನೋಡೋಕ್ಕೂ ಬಿಡೋದಿಲ್ಲ. ಯಾಕಂದರೆ ಅವ್ರ ಮಕ್ಕಳು ಮನ್ಸಿಗೆ ಒಂದು ಕಡೆ ಕೂತ್ಕೋಬೇಕಂತ ಅನ್ಸಲ್ಲ, ಅವ್ರಿಗೆ ಓಡಾಡ್ತಾ ಇರಬೇಕು, ಏನೋ
ಕುತ್ಕೊಂಡು ಮಾಡ್ತಾ ಇರಬೇಕು. ಸೊ ಅಷ್ಟೊತ್ತಿದ್ದಿದ್ದೇ ಹೆಚ್ಚು ಅಂತ ಹೇಳ್ಬೋದು. ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ಚನ್ನಪಟ್ಟಣ ಟಾಯ್ಸ್ ಕೂಡ ಇತ್ತು. ಅದಾದಮೇಲೆ ಪ್ಯೂರ್ ಕಾಟನ್ ಬಟ್ಟೆಗಳಿತ್ತು. ನಾನು ನೋಡ್ತಾ ಇದ್ದೆ ಮಕ್ಕಳು ಸೈಜ್ ಏನಾದರೂ ಇದ್ದರೆ ತೊಗೊಬೋದು ಅಂತ ಹೇಳಿಬಿಟ್ಟು, ಬಟ್ ಆದ್ಯನ್ಗೆ ಟೈಟ್ ಆಗುತ್ತೆ. ಇದು ತುಂಬ ಪುಟ್ಟು ಬಟ್ಟೆಗಳಿತ್ತು. ಬಟ್ ಕಾಟನ್ ಸ್ಯಾರೀಸು, ಕಾಟನ್ ಡ್ರೆಸ್ ಪೀಸಸ್ ಈ ಥರದ್ದೆಲ್ಲ ಜಾಸ್ತಿ ಇತ್ತು. ಬಟ್ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಇರೋ ಸೀರೆಗಳೇ ಉಡೋಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಂಡು ಜಸ್ಟ್ ನೋಡಿಬಿಟ್ಟು ಹಾಗೆ ಬಂದೆ. ವಿತ್ ಬ್ಲೌಸ್ ಎಲ್ಲ ಇತ್ತು. ಇದು ಇಲ್ಲಿ ನೋಡು, ಹಾಯ್ ಮಾಡು. ಇಲ್ಲಿ 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 ಇಲ್ಲ, ಈಗೇನಿಲ್ಲ. ಇವಾಗ ಅಮ್ಮ ಇದ್ದಾರೆ. ಇದು ಇಲ್ಲಿ ಇಲ್ಲಿ ಅವ್ನಿಗೆ ಹತ್ರದಿಂದ ಬರಬೇಕು. ಇದು ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಇದು ಇಲ್ಲಿ ಓನು ಹಬ್ಬ ಇಲ್ಲ. ಒಂದು 5 ನಿಮಿಷ ನಿಂತು ಮಾತಾಡಿ ಒಂದು 3-4 ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ ಅಷ್ಟೇ. ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವರು ನನ್ನ ಬೆಸ್ಟ್ ಫ್ರೆಂಡ್ ಭಾಗ್ಯ. ನಮ್ಮಿಬ್ರದ್ದು 1 ವರ್ಷದ ಫ್ರೆಂಡ್ಶಿಪ್. ಲಾಸ್ಟ್ ಇಯರ್ ಜಾನ್ವರಿಗೆ ಸಿಕ್ಕಿದ್ದಕ್ಕೆ ಈ ವರ್ಷ 1 ವರ್ಷದ ಮೇಲಾಯಿತು ನಮ್ಮಿಬ್ರು ಫ್ರೆಂಡ್ಶಿಪ್ಗೆ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಇವಾಗ ನಾವು ಬಿಗ್ ಬಾಸ್ ನೋಡಿಲ್ಲ, ಅದು ನೋಡಬೇಕು ಫಸ್ಟು. ಮನೆಗೆ ಹೊರಟಿದ್ದೀವಿ. ನಮ್ಮ ಆದ್ಯ ಕೂತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. 1 ಮಿನಿಟ್ಗೂ ಹೋಗೋಣ ಅಂತ ಹಠ ಮಾಡ್ತಾ ಇದ್ಲು. ಚೆನ್ನಾಗಿತ್ತು. ಎಲ್ಲರೂ ಎಲ್ಲಿ ನೋಡಿದ್ರು ಕನ್ನಡದವರು ನೋಡಿ ತುಂಬಾ ಖುಷಿ ಆಯಿತು. ಫಂಕ್ಷನ್ ಚೆನ್ನಾಗೇ ಇತ್ತು. ಬಟ್ ಏನಂದರೆ ಇವಳು ಬಿಡ್ತಾ ಇರಲಿಲ್ಲ ನಮ್ಮ ಆದ್ಯ ಕೂತ್ಕೊಳ್ಳೋಕೆ. ಮಕ್ಳನ್ನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ನಾನು ಅಟ್ಲೀಸ್ಟ್ ದೊಡ್ಡವ್ರು ಯಾರು ಫ್ರೆಂಡ್ಸ್ ಆ ಥರ ಬಂದರೆ ಇರ್ಬೋದೇನೋ, ಬಟ್ ಮಕ್ಳನ್ನ ಇಟ್ಕೊಂಡು ಕೂರೋಕ್ಕಾಗೋದಿಲ್ಲ. ಬಂಗಾರು ಓಕೆ ಕೂತ್ಕೊತಾಳೆ, ಬಟ್ ಆದ್ಯ ತುಂಬ ಕಷ್ಟ. ಸೊ ಅದಕ್ಕೆ ಈಗ ಹೊರಟಿದ್ದೀವಿ. ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗಿದೆ. ಭಾಗ್ಯಶ್ರೀ ಅವ್ರು ಕೂಡ ಹೋದರು. ಅವರು ನಿಧಾನ ಹಠ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಅವರು ಮನೆಗೆ ಹೊರಡ್ತೀವಿ ಅಂತ ಹೋದರು. ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅರ್ಧ ದಿನ ಆಗಿದೆ ನಮ್ಮ ಬಂಗಾರದ್ದು. ಅವಳಿಗೇನೋ ಕೇಕ್ ಕಟ್ಟಿಂಗ್ ಎಲ್ಲ ಇಷ್ಟ ಇಲ್ವಂತೆ. ಸೊ ಅವಳಿಗೆ ಚಿಕನ್ ಇಷ್ಟ. ಚಿಕನ್ ಏನಾದ್ರು ಮಾಡ್ಕೊಟ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ ಸಾಯಂಕಾಲ. ಓಕೆ ಫ್ರೆಂಡ್ಸ್, ಮತ್ತೆ ಆಮೇಲೆ ಸಿಗ್ತೀನಿ. ಹಾಗೆ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹೇಗಿತ್ತು, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು ನಾನು ಕಮೆಂಟಲ್ಲಿ ತಿಳಿಸಿ. ಮನೆಗೆ ಹೋಗಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಬಾಯ್. ಸುಮ್ಮನೆ ಆದ್ಯಂಗೆ ರೇಗಿಸ್ತಾ ಇದ್ವಿ, ಮತ್ತೆ ಹೋಗೋಣ ಅಂತ, ಬೇಡ ಅಂತ ಹೇಳ್ತಾ ಇದ್ಲು. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಅವತ್ತು ಬಿಗ್ ಬಾಸ್ ಫಿನಾಲೆ ಇತ್ತು. ಸಂಡೇ ಇದು January 28 ವ್ಲಾಗ್. ಸ್ವಲ್ಪ ಲೇಟ್ ಆಯಿತು ಹಾಕೋದು. ಐ ಆಮ್ ರಿಯಲಿ ಸಾರಿ. ಅಂದರೆ ಮನೆಗೆ ಹೋಗಿದ ತಕ್ಷಣ ಒಂದು 2-3 ಅವರು ಬಿಗ್ ಬಾಸ್ ನೋಡಿದ್ವಿ. ಸೊ ಅದಾದಮೇಲೆ ಆಗೋಯ್ತು ಅವತ್ತೇ ಲಾಸ್ಟು. ಅದಾದಮೇಲೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಇನ್ನೊಬ್ಬರು ಸ್ಫೂರ್ತಿ ಅಂತ ಇದ್ದಾರೆ, ಅವರು ನಮ್ಮ ಕನ್ನಡ ಫ್ರೆಂಡ್. ಅವ್ರು ಅಲ್ಲಿಗೆ ಬಂದಿದ್ರು, ಬಟ್ ಅಲ್ಲಿ ಮೀಟ್ ಮಾಡೋಕ್ಕಾಗಲಿಲ್ಲ. ಸ್ಟಾರ್ಟಿಂಗಲ್ಲಿ ಮಾತ್ರ ಸಿಕ್ಕಿದ್ವಿ. ಇವಾಗ ಅವರು ಬಂಗಾರು ಬರ್ಡೇ ಇರೋದ್ರಿಂದ ಗಿಫ್ಟ್ ತೊಗೊಂಡು ಬಂದರು ಮನೆಗೆ. ಅವರು ಇದೇ ಫಸ್ಟ್ ನಮ್ಮ ಮನೆಗೆ ಬಂದಿದ್ದು. ಯಾರು ನೋಡು, ಆ್ಯಕ್ಚುಲಿ ಬೇಜಾರಿತ್ತು ನಂಗೆ ಅವಳ ಹತ್ರ ಮಾತಾಡ್ಸ್ತೇ ಬಂದ್ಬಿಟ್ಟೆ ಅಂತ. ಹಾಯ್, ಬನ್ನಿ ಚಳಿ ಫುಲ್ ಸ್ಟಾರ್ಟ್ ಆಗಿದೆ. ಬನ್ನಿ. ಈ ಪಾಪು ಹೆಸರು ಪೂರ್ವಿ. ಅವಳಿಗೂ ಕೂಡ 5 ವರ್ಷ. ಸೊ ಹೊಸ ಫ್ರೆಂಡ್ ನಮ್ಮ ಆದ್ಯನ್ಗೆ. ಮಾತಾಡ್ಕೊಂಡು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಕ್ಯೂಟ್. ಆ್ಯಕ್ಚುಲಿ ಇಬ್ರಿಗೂ ಗಿಫ್ಟ್ ತೊಗೊಂಡು ಬಂದಿದ್ರು. ಆದ್ಯ ಬೇಜಾರು ಮಾಡ್ಕೊತಾಳೆ ಅಂತ ಆದ್ಯನ್ಗೂ ಕೂಡ. ಸೊ ಥ್ಯಾಂಕ್ ಯು ಪೂರ್ವಿ ಮತ್ತು ಸ್ಫೂರ್ತಿ. ಆದ್ಯ ಅಂತೂ ಬಂಗಾರು ಕೊಟ್ಟಿಟ್ಟು ಟೆಡ್ಡಿ ಇಟ್ಕೊಂಡು ದಿನ ಮಲ್ಕೊತಾಳೆ. ಅವಳಿಗೆ ಸಖತ್ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಗಿಫ್ಟ್ಗೆ. ಥ್ಯಾಂಕ್ ಯು ಸೋ ಮಚ್ ಪೂರ್ವಿ. ಇಬ್ರಿಗೂ ತಂದ್ಕೊಟ್ಟಿದ್ದಾರೆ ವಿನಯ್. ಅಮ್ಮ ನೀನು ಸ್ವೀಟ್ ಕೊಡ್ಬಾಯ್ಲಿ. ನೀವು ಬರೋದು ನಂಗೆ ಗೊತ್ತೇ ಇಲ್ಲ ಇವತ್ತು. ಸೊ ಹಂಗಾಗಿ ನಾವೇನು ತೊಗೊಂಡಿರೋದು, ಬೆಳಿಗ್ಗೆ ಹೋಗಿ ತಗೊಂಡಿದ್ವು. ಪೂರ್ವಿ ಅಲ್ಲೇ ಬಾ, ಅಲ್ಲೇ ಕೊಡು ಅಂತ ಕೂತ್ಕೊಂಡಿದ್ದಾನೆ. ಆಯಿತು ಕೊಡ್ರಪ್ಪ. ನಿಮಗೆ ಅದು ಕ್ಯಾಂಡೀಸ್ ಓಕೆನಾ? ಅಮ್ಮ ಕಳಿಸಿದ್ದು ಸ್ವೀಟ್ ಮತ್ತು ಕ್ಯಾಂಡೀಸ್ ಇತ್ತಲ್ವ, ಅದನ್ನು ಕೊಟ್ವಿ ಪೂರ್ವಿಗೆ. ಸೊ ಇನ್ನೊಂದ್ಸರಿ ಸಿಕ್ಕಿದಾಗ ಖಂಡಿತ ವೀಡಿಯೋ ಮಾಡ್ತೀನಿ. ಅವತ್ತು ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಈಗ ನೋಡ್ತಾ ಇರ್ಬೋದು ಹೊರಗಡೆ ಹೋಗ್ತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ. ಎಷ್ಟು ಚೆನ್ನಾಗಿದೆ ಅಲ್ವಾ? ಮೇಯ್ನ್ ಥಿಂಗೇ ಹೇಳಿಲ್ಲ. ಸಂಕ್ರಾಂತಿ ಹಬ್ಬ ಅಂದರೆ ಕೈಟ್ ಅಲ್ವಾ, ಗಾಳಿಪಟ ಸ್ಪೆಷಾಲಿಟಿ. ಸೊ ಅದು ಕೂಡ ಕೊಟ್ಟಿದ್ರು, ತೊಗೊಂಡು ಬಂದಿದ್ವಿ. ಸೊ ನೆಕ್ಸ್ಟ್ ಗಾಳಿಪಟ ಹಾರಿಸೋಣ ಅಂತ ತೊಗೊಂಡು ಬಂದು ಟ್ರೈ ಮಾಡ್ತಾ ಇದ್ದೀವಿ. ನಮ್ಮ ಆದ್ಯನ ಇಟ್ಕೊಂಡಂತೂ ಏನು ಮಾಡೋಕ್ಕೂ ಆಗೋದಿಲ್ಲ.
ನಾನು ಮತ್ತು ಮಕ್ಕಳು ಮಾತ್ರ ಬಂದಿದ್ವಿ. ಗ್ರೌಂಡ್ ಹತ್ರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅಷ್ಟೊಂದು ಗಾಳಿ ಇರಲಿಲ್ಲ. ಸರಿ ಒಂದು ಮಾತ್ರ ಟ್ರೈ ಮಾಡಿ ಇನ್ನೊಂದು ತೊಗೊಂಡು ಬಂದ್ವಿ, ಇನ್ನೊಂದು ದಿನ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಓಕೆ ಫ್ರೆಂಡ್ಸ್, ನಿಮಗೆಲ್ಲೂ ಬೋರ್ ಆಗಿಲ್ಲ ಅನ್ಕೋತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ ಭಾವಿಸ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಚಾನಲ್ನಲ್ಲಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.